ಸ್ಲೀವ್ ಬಂದ್ಬಿಟ್ಟು ಈ ಥರ ಇದೆ. ತುಂಬಾ ಚೀಪ್ ಪ್ರೈಸಲ್ಲಿ ನಮಗೆ ಸಕ್ಕದಾಗಿರೋ ಬಟ್ಟೆ ಸಿಕ್ತು ಅಂತ ಮಾತ್ರ ಗೊತ್ತಾಯಿತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯುವರ್ ನಂದಿನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ನಾನು ಶಾಪಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾವಿವಾಗ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಹುಬ್ಳಿಗೆ ಬಂದಿದ್ದೀವಿ. ಸೊ ನಮ್ಮ ಮಾಮ ಇಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ತುಂಬ ದಿನದಿಂದ ಬನ್ನಿ ಹುಬ್ಳಿಗೆ ಅಂತ ಕರಿತಾ ಇದ್ರು. ಹಾಗಾಗಿ ಹೋದ್ರಿ. ಸೊ ನಮ್ಮ ಮಾಮ ನಾವು ಅಲ್ಲಿ ಹೋಗೋ ಟೈಮಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು. ಹಾಗಾಗಿ ಅವರು ಪಕ್ಕದಲ್ಲೇ ಒಂದು ಗ್ಯಾಲಕ್ಸಿ ಅನ್ನೋ ಶಾಪ್ ಇದೆ. ಸೊ ಅಲ್ಲಿ ಹೋಗಿ ನೀವು ಬಟ್ಟೆಗಳು ಚೆನ್ನಾಗಿ ಸಿಗುತ್ತೆ, ಹೋಗಿ ನೋಡ್ತಾ ಇರಿ ಅಂತಂದರು. ನಮ್ಮ ಅಮ್ಮ ಬಂದಾಗೆಲ್ಲ ಹೇಳ್ತಿದ್ರು ಬಟ್ಟೆಗಳು ಕಡಿಮೆ ಸಿಗುತ್ತೆ ಅಂತ. ಅಷ್ಟೇ ಅಲ್ಲ, ನನ್ನ ಕಸಿನ್ ಕೂಡ ರೇಖಾ ಅಂತ, ಅವಳು ಕೂಡ ಹೇಳ್ತಾ ಇದ್ಲು ಬಟ್ಟೆಗಳು ಕಡಿಮೆ ಸಿಗುತ್ತೆ ಹುಬ್ಳಿಲಿ ಅಂತ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಬಟ್ಟೆಗಳು ಇಷ್ಟು ಕಡಿಮೆನಾ ಅಂತ ಅಂದ್ಬಿಟ್ಟು. ಎಷ್ಟು ಕಡಿಮೆಗಳು ಗೊತ್ತಾ ಬಟ್ಟೆಗಳಂತೂ ಅಲ್ಲಿ. ಹೆಂಗೆ ಅಂತ, ಅಲ್ಲಿ ಪಕ್ಕದಲ್ಲಿ ಹುಬ್ಳಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಶಾಪ್ ಇದೆ, ಗ್ಯಾಲಕ್ಸಿ ಅಂತ ಅಂದ್ಬಿಟ್ಟು. ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ನಿಜವಾಗ್ಲೂ ಅಂದ್ಕೊಂಡಿರಲ್ಲ. ಸೊ ಆ ಶೋರೂಮ್ ನೋಡ್ಬಿಟ್ಟು ಒಳಗಡೆ ಹೋದರೆ ನಿಜವಾಗ್ಲೂ ಕಾಸ್ಟ್ಲಿ ಇರುತ್ತೆ ಅಂತ ಅನ್ಸುತ್ತೆ. ಬಟ್ ಅಲ್ಲಿ ಒಳಗಡೆ ಹೋಗಿ ಅಲ್ಲಿರೋ ಆಫರ್ಗಳನ್ನ ನೋಡಿದ್ರೆ ನಿಜವಾಗ್ಲೂ ನೀವು ಯಾರೇ ಹೋದ್ರೂ ತೊಗೊತೀರಾ. 200 ರೂಪೀಸ್ 100 ರೂಪೀಸ್ ಒಳಗಡೆನೆ, ಮತ್ತು 500 ರೂಪೀಸ್ಗೆ 5 ಪೀಸ್ ಕುರ್ತಾಸ್ ಎಲ್ಲ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಬಟ್ಟೆಗಳಂತೂ. ಅದರಲ್ಲೂ ನಾನು ಎಷ್ಟೊಂದು ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ದೀನಿ. ನಾನು ಒಳಗಡೆ ಅಂದರೆ ಶಾಪ್ ಅಂದರೆ ಗ್ಯಾಲಕ್ಸಿ ಒಳಗಡೆ ಹೋದ್ಮೇಲೆ ವೀಡಿಯೋ ಮಾಡೋಣ ಅಂತ ಶಾರ್ಟ್ ವೀಡಿಯೋಗಳನ್ನ ತೆಗೆದೆ. ಬಟ್ ಅಲ್ಲಿರೋ ಪ್ರೈಸ್ಗಳನ್ನ ನೋಡಿಬಿಟ್ಟು ನಾನು ಫೋನ್ ಎತ್ತಿಟ್ಬಿಟ್ಟೆ. ಅಷ್ಟು ಚೆನ್ನಾಗಿತ್ತು ಬಟ್ಟೆಗಳನ್ನ ಫಸ್ಟ್ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು. ತುಂಬಾ ಹೊಟ್ಟೆ ಹಶ್ವಾಗಿರೋದ್ರಿಂದ ಅಲ್ಲೇ ಪಕ್ಕದಲ್ಲಿ ಹೋಗಿ ಊಟ ಮಾಡಿದ್ರಿ. ನಮ್ಮ ಮಾಮ ಬರೋದು ಲೇಟ್ ಆಯಿತು. ಫಸ್ಟ್ ನೀವು ಬಟ್ಟೆಗಳನ್ನೆಲ್ಲ ಪರ್ಚೇಸ್ ಮಾಡಿ ಊಟ ಮಾಡಿ ಎಂಡಿಗೆ ಬಂದರು ನಮ್ಮ ಮಾಮ ಲಾಸ್ಟಲ್ಲಿ. ನಮ್ಮದೆಲ್ಲ ಊಟ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹುಬ್ಳಿಲೇ ಇನ್ನೊಂದು ಶಾಪು ಹೇಳ್ತೀನಿ. ಸೊ ಅಡ್ರೆಸ್ಸು ಹೇಳ್ತೀನಿ, ಕೊನೆ ಕಂಟ ನೋಡಿ ಈ ವಿಡಿಯೋನ. ಹಾಗೆ ನಮ್ಮ ಮಾಮನೂ ಕೂಡ ಬಂದರು. ಅವರು ಸ್ಪೆಷಲಾಗಿ ಒಂದು ಜಿಲೇಬಿ ರಬ್ಡಿನ ಆರ್ಡ್ರ್ ಮಾಡಿಕೊಂಡ್ರು. ತುಂಬಾ ಚೆನ್ನಾಗಿತ್ತು. ಸೊ ನನಗೂ ಇಷ್ಟ ಆಯಿತು. ಎಲ್ಲರೂ ಒಂದೊಂದು ಪೀಸ್ ತಿಂದ್ರಿ. ಹೊಟ್ಟೆ ತುಂಬೋಗ್ಬಿಟ್ಟಿತ್ತು. ಗ್ಯಾಲಕ್ಸಿಗೆ ಬಂದು ಅಲ್ಲಿ ನಾವು ಎತ್ತಿಟ್ಟಿರೋ ಬಟ್ಟೆಗಳಿಗೆಲ್ಲ ನಮ್ಮ ಮಾಮನೇ ನಮಗೆ ಬಟ್ಟೆ ಎಲ್ಲ ಕೊಡಿಸಿದ್ರು. ಸೊ ಅವರು ಬಿಲ್ ಪೇ ಮಾಡಿದ್ರು. ನೆಕ್ಸ್ಟು ನಾವು ಹೊರಟಿದ್ದು ಬೇರೆ ಒಂದು ಬಟ್ಟೆ ಅಂಗಡಿಗೆ. ಅದು ಯಾವುದು ಏನು ಅಂತ ಹೇಳ್ತೀನಿ ಮುಂದೆ ಹೋಗ್ತಾ. ಇಲ್ಲಿ ಪರ್ಸ್ಗಳು, ಈ ಒಂದು ಗ್ಯಾಲಕ್ಸಿ ಅಂತಂದರೆ ಇಲ್ಲಿ ಪರ್ಸು, ಡ್ರೆಸ್ಸು, ಬ್ಯಾಗ್ಸು, ಹಾಗೆ ಕಿಚನ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನೀವೊಂದು ಸತಿ ಏನಾದರೂ ಹುಬ್ಳಿಲಿದ್ದರೆ ಅಥವಾ ನೀವೇನಾದರೂ ಹುಬ್ಳಿಗೆ ಹೋದರೆ ಹುಬ್ಳಿ ಬಸ್ ಸ್ಟ್ಯಾಂಡ್ ಪಕ್ಕನೇ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಇಲ್ಲೊಂದು ಹೊಸದಾಗಿ ಶಾಪ್ ಓಪನ್ ಆಗಿದೆ, ಅಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ನಮ್ಮ ಮಾಮ ನಮ್ಮನ್ನೆಲ್ಲರನ್ನೂ ಕಳಿಸಿದ್ರು. ಅವ್ರಿಗೇನೋ ಸ್ವಲ್ಪ ಕೆಲಸ ಇದೆ ಅಂತ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ಅಲ್ಲಿ ಅವ್ರು ಬರೋ ಗಂಟ ನಾವು ಇಲ್ಲಿ ಶಾಪಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಬಂದು. ಮಾಂಗಲ್ಯ ಅನ್ನೋ ಒಂದು ಶಾಪು ಈಗ ರೀಸೆಂಟಾಗಂತ ಓಪನ್ ಆಗಿರೋದು ಅಷ್ಟೇ. ಇದು ನೋಡಿ, ಡ್ರೆಸ್ಗಳಂತೂ ಎಷ್ಟು ಚೆನ್ನಾಗಿ, ಡ್ರೆಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ನಾನೊಂದು 2-3 ಡ್ರೆಸ್ ಹಿಡಿದು ತೋರಿಸ್ತೀನಿ ನೋಡಿ. ಅಮ್ಮಣಿ ಅಕ್ಕ ಇಟ್ಕೊಂಡಿರೋ ಸೀರೆ ಇದೇನೋ 4500 ರೂಪೀಸ್ ಅಂತೆ. ಸೊ 4000 ಪ್ಲಸ್. ಎಷ್ಟು ಚೆನ್ನಾಗಿದೆ. ಅಕ್ಕಂಗಂತೂ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಅಂದರೆ. ತುಂಬಾ ಚೆನ್ನಾಗಿ ಕಾಣಿಸ್ತು. ಹಾಗೆ ನಮ್ಮ ಚಿನ್ನಿಗೆ ಒಂದಷ್ಟು ಸ್ಯಾರಿ ನೋಡಿದ್ರಿ. ಎಲ್ಲ ಚೆನ್ನಾಗಿತ್ತು, ಸ್ಯಾರಿಗಳೆಲ್ಲ ಚೆನ್ನಾಗಿತ್ತು. ಬಟ್ ನಮಗೆ ಟೈಮ್ ಇರಲಿಲ್ಲ. ಇವಾಗ ಆಲ್ರೆಡಿ 8 ಗಂಟೆ ಆಗಿಬಿಟ್ಟಿತ್ತು. ಮಾಮನೂ ಫುಲ್ ಅರ್ಜೆಂಟಲ್ಲಿದ್ದು, ಅವ್ರಿಗೆ ಏನೋ ಕೆಲಸ ಇರೋ ಟೈಮಲ್ಲೇ ನಾವು ಹೋಗ್ಬಿಟ್ಟಿದ್ರಿ. ಇನ್ನೊಂದು ಸತಿ ಫ್ರೀ ಮಾಡಿಕೊಂಡು ಆ ಗ್ಯಾಲಕ್ಸಿ ಅನ್ನೋ ಒಂದು ಶಾಪು ಮಾಂಗಲ್ಯಗೆ ಹೋಗಿ ಪೂರ್ತಿ ವೀಡಿಯೋ ಮಾಡಿ, ನಿಮ್ಗೇನಾದರೂ ಬೇಕಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಹೋಗಿ ವೀಡಿಯೋ ಮಾಡಿ ತೋರಿಸಿ ಅಂತ ಖಂಡಿತವಾಗ್ಲೂ ನಾನು ತೋರಿಸ್ತೀನಿ. ಹಾಗೆ ನಾನು ಯಾವ್ಯಾವ ಥರ ಬಟ್ಟೆಗಳನ್ನ ಪರ್ಚೇಸ್ ಮಾಡಿದೆ ಅನ್ನೋದು ಕೂಡ ತೋರಿಸ್ತೀನಿ. ಬಟ್ಟೆಗಳೆಲ್ಲ
ಫೈನಲಿ ನಾವು ಕೂಡ ಹೊರಟ್ರಿ ಹುಬ್ಳಿಯಿಂದ. ಪಾಪ ಮಾಮನೇ ಬಂದು ನಮ್ಮನ್ನ ಬಸ್ ಸ್ಟ್ಯಾಂಡ್ ಗಂಟ ಬಿಟ್ಟು ಅವ್ರು ಹೋದರು. ಅವ್ರು ಹೋಗೋದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಮುಂದೆ ಹೋಗ್ಬಿಟ್ರು ಫಾಸ್ಟಾಗಿ. ಹಾಗೆ ನಾವು ದಾವಣಗೆರೆಗೆ ಬರೋ ಅಷ್ಟೊತ್ತಿಗೆ 1:15 ಆಗಿತ್ತು. ಸೊ ಫೈನಲಿ ಯಾವಾಗ ಜರ್ನಿ ಮಾಡಿ ದಾವಣಗೆರೆಗೆ ಯಾವಾಗ ಹೋಗ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಹಾಗಾಗಿ ನೆಕ್ಸ್ಟ್ ನಾನು ತೊಗೊಂಡಿರೋ ಡ್ರೆಸ್ಗಳನ್ನೆಲ್ಲ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಬಟ್ಟೆಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾಯಿತು. ಈಗ ನಾನು ಆ ಬಟ್ಟೆಗಳನ್ನ ನಿಮಗೆ ತೋರಿಸ್ತೀನಿ. ಸೊ ನನಗೇನು ಅನ್ನಿಸ್ತು ಅಂತ ಅಂದರೆ ಬಟ್ಟೆಗಳಂತೂ ತುಂಬಾ ಕಡಿಮೆಗೆ ನನಗೆ ಸಿಕ್ತು ಅಂತ ಅನ್ನಿಸ್ತು. ಹಾಗಾಗಿ ಫಸ್ಟ್ ಒಂದು ಟಾಪ್ನ ನಾನು ನಿಮಗೆ ತೋರಿಸ್ತಾ ಇರೋದು, ಈ ಒಂದು ಟಾಪ್ನ ತೋರಿಸ್ತಾ ಇದ್ದೀನಿ. ಜೀನ್ಸ್ ಟಾಪ್ ಅಂದರೆ ಜೀನ್ಸ್ ಮೇಲೆ ಹಾಕೊಳ್ಳೋವಂಥದ್ದು. ಸೊ ಇದಕ್ಕೆ ಈ ಥರ ಮೇಲ್ಗಡೆ ಈ ಥರ ನೆಟ್ಟೆಡ್ ಕೊಟ್ಟಿದ್ದಾರೆ, ನೆಟ್ಟೆಡ್ ಟೈಪು. ಹಾಗೆ ಅದ್ರ ಮೇಲೆ ಬ್ಲೂ ಕಲರ್ ಪ್ರಿಂಟ್ ಕೊಟ್ಟಿದ್ದಾರೆ. ಸೊ ಇದು ಸ್ಲೀವ್ ಬಂದ್ಬಿಟ್ಟು ಈ ಥರ ಇದೆ. ಎಷ್ಟು ಕ್ಯೂಟಾಗಿದೆ ಅಲ್ಲ, ಈ ಥರ ಸ್ಲೀವ್ಸ್ ಇದೆ. ಸೊ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು ಈ ಒಂದು ಟಾಪು. ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 99 ರೂಪೀಸ್ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಟಾಪ್ ಒಂದು ತೊಗೊಂಡಿದ್ದೆ, ಅಂದರೆ ಜೀನ್ಸ್ ಮೇಲೆ ಹಾಕೊಳ್ಳೋ ಟಾಪು. ನನಗೆ ಸ್ವಲ್ಪ ಜಾಸ್ತಿ ಲೂಸ್ ಇದ್ದರೆ ನನಗೆ ಇಷ್ಟ ಆಗುತ್ತೆ. ಮತ್ತು ಇದ್ರದ್ದು ಸ್ಲೀವ್ ಬಂದ್ಬಿಟ್ಟು ಈ ಥರ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಮತ್ತು ಸೈಡಲ್ಲಿ ಒಂದು ಕಟ್ ಕೊಟ್ಟಿದ್ದಾರೆ. ಸೊ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಗೊತ್ತಾ ಇದನ್ನು ಹಾಕೊಂಡ್ರೆ. ಹಾಗೆ ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಇದ್ರ ಮೇಲ್ಗಡೆ ಬ್ಲೂ, ಇದು ಡಾರ್ಕ್ ಬ್ಲೂ, ಇಲ್ಲಿ ಲೈಟ್ ಬ್ಲೂ ವೈಟ್ ಪ್ಯಾಟರ್ನ್ ಕೊಟ್ಬಿಟ್ಟು ಲೈಟ್ ಬ್ಲೂ ಡಿಸೈನ್, ಲೈಟ್ ಬ್ಲೂ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಹಾಗೆ 1 2 3 4 ಬಟನ್ಸ್ ಕೊಟ್ಟಿದ್ದಾರೆ. ಸೇಮ್ ಈ ಕಡೆ ಏನು ಡಿಸೈನ್ ಇದೆ ಅದೇ ಥರ. ಸೊ ಲುಕ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಿದೆ, ಸಖತ್ ಕ್ಯೂಟ್ ಆಗಿದೆ. ಹಾಗೆ ಇದು ಬಂದ್ಬಿಟ್ಟು ಶಾರ್ಟ್ ಕುರ್ತಿ. ಇಲ್ಲಿ ಲೆಂತು ಮೇಲ್ಗಡೆ, ಇಲ್ಲಿ ಫ್ರಂಟಲ್ಲಿ ಲೆಂತ್ ಸ್ವಲ್ಪ ಹೈಟ್ ಇದೆ, ಬ್ಯಾಕ್ ಸೈಡ್ ಸ್ವಲ್ಪ ಲಾಂಗ್ ಇದೆ. ಅದರಿಂದ ಇನ್ನೂ ಸ್ವಲ್ಪ ನಾವು ಹಾಕೊಂಡಾಗ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ, ಸ್ವಲ್ಪ ಅಫಿಷಿಯಲ್ ಲುಕ್ ಥರ ಕೊಡುತ್ತೆ. ಸೊ ಸಕ್ಕತ್ತಾಗಿದೆ ಈ ಟಾಪ್ ಅಂತೂ. ಬಟ್ಟೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಕೂಡ 199 ಇತ್ತು. ಹಾಗೆ ನಾನು ಯಾವುದು ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿ ಕ್ವಾಲಿಟಿ ಇರೋದು ಅದನ್ನಷ್ಟೇ ನೋಡ್ಕೊಂಡು ಆರಿಸ್ಕೊಬಂದಿದ್ದೀನಿ. ನೀವೇನಾದರೂ ಆ ಒಂದು ಶಾಪಿಗೆ ಹೋದರೆ ನಿಮ್ಗೆ ಯಾವ ಥರ ಕ್ವಾಲಿಟಿ ಬೇಕೋ ಅದ್ರ ಮೇಲೆ ಪ್ರೈಸ್ಗಳು ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ನೋಡಿ ನಿಮ್ಗೆ ಯಾವ ಥರ ಬೇಕು ಅಂತ ಅಂದ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಈ ಒಂದು ಟಾಪು, ಇದರ ಸ್ಲೀವ್ಸ್ ಬಂದ್ಬಿಟ್ಟು ಈ ಥರ ಇದೆ, ಸಿಂಪಲ್ ಆಗಿದೆ. ಬಟ್ ನನಗೆ ವಿ ಶೇಪು ತುಂಬಾ ವಿ ನೆಕ್ಕು ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗೆ ನೋಡಿ ಇದ್ರ ಮೇಲೆ ಕೂಡ ಒಂದು ಎಂಬ್ರಾಯ್ಡಿಂಗ್ ಕೊಟ್ಟಿದ್ದಾರೆ ಗೋಲ್ಡನ್ ಕಲರು. ಈ ಟಾಪು ನನಗೆ ತುಂಬ, ಇದು ಲಾಂಗ್ ಟಾಪ್, ಸ್ವಲ್ಪ ಮೀಡಿಯಮ್ ಲಾಂಗ್ ಟಾಪ್, ತುಂಬ ಶಾರ್ಟು ಇಲ್ಲ ತುಂಬ ಲಾಂಗು ಇಲ್ಲ. ಇದ್ರ ಪ್ರೈಸ್ ಬಂದ್ಬಿಟ್ಟು ಕೂಡ 199 ರೂಪೀಸು. ಹಾಗೆ ನೆಕ್ಸ್ಟ್ ನಾನು ತೊಗೊಂಡಿರೋದು ಈ ಒಂದು ಟಾಪು. ಇದ್ರ ಪ್ರೈಸ್ ಬಂದ್ಬಿಟ್ಟು ಕೂಡ 199. ಬಟ್ ಇದರಲ್ಲಿ ಒಂದು ಆಫರ್ ಇದೆ. ಏನು ಅಂತಂದರೆ ನಾವು ಇದರಲ್ಲೇ ಒಂದು 5 ಟಾಪ್ನ ತೊಗೊಂಡ್ರೆ 500 ರೂಪಾಯಿ ಅಂತ ಅಂದ್ಬಿಟ್ಟು ಒಂದು ಆಫರ್ ಇದೆ. ಸೊ ಅದರಲ್ಲಿ ಇದು ಬಂದ್ಬಿಟ್ಟು ಪ್ರೈಸು 199 ಇದೆ. ಸೊ ಅದರ ಈ ಥರದ ಟಾಪ್ಗಳಲ್ಲಿ 5 ಟಾಪು ನಮಗೆ ಈ ಥರ ಆಫರಾಗಿ ಕೊಡ್ತಾ ಇದ್ದಾರೆ. ಬಟ್ ಇವಾಗ ಇದೇನೋ ಗೊತ್ತಿಲ್ಲ. ಸೊ ನಾವು ಹೋದಾಗಿತ್ತು, ಜಸ್ಟ್ ಹೋಗಿ ಇಷ್ಟು ಡ್ರೆಸ್ಗಳನ್ನ ನಾನು ತೊಗೊಂಡು ಬಂದೆ. ನಿಮಗೇನಾದರೂ ಈ ಥರ ಡ್ರೆಸ್ಗಳನ್ನ ತೊಗೋಬೇಕು ಅಂತ ಅಂದರೆ ವಿಸಿಟ್ ಮಾಡಿ. ಅಲ್ಲೇ ಇವಾಗ ಹುಬ್ಳಿ ಬಸ್ ಸ್ಟ್ಯಾಂಡ್ ಆ ಕಡೆ ನಾವು ಈ ಕಡೆ ನಿಂತಿದ್ದೀವಿ ಅಂತ ಅಂದರೆ ನಮ್ಮ ಲೆಫ್ಟ್ ಸೈಡೇ ಇದೆ. ಸೊ ಹುಬ್ಳಿ ಬಸ್ ಸ್ಟ್ಯಾಂಡ್ ಫೇಸ್ ಟು ಫೇಸ್ ನಿಂತಾಗ ಫಸ್ಟು ಮಿಸ್ಟರ್ ಪೇಡ ಇದೆ. ಮಿಸ್ಟರ್ ಪೇಡ ಪಕ್ಕನೇ ಗ್ಯಾಲಕ್ಸಿ ಅನ್ನೋ ಒಂದು ಶೋರೂಮ್ ಇದೆ. ಸೊ ಅಲ್ಲಿ ಏನೇನು ಸಿಗುತ್ತೆ ಅಂತ ಅಂದರೆ ನಾವು ಕಿಚನ್ ಐಟಮ್ಸ್ ಸಿಗುತ್ತೆ, ಹಾಗೆ ಡ್ರೆಸ್ಗಳು ಸಿಗುತ್ತೆ, ಮತ್ತು ಟಾಪ್ಸ್ಗಳು ಸಿಗುತ್ತೆ, ಮತ್ತು ಮಕ್ಳು ಡ್ರೆಸ್ಗಳು ಸಿಗುತ್ತೆ. ತುಂಬಾ ಕಡಿಮೆ ಬೆಲೆ ಅಂತ ನನಗನ್ನಿಸ್ತು. ಹುಬ್ಳಿಲಿ ತುಂಬಾ ಚೀಪ್ ಪ್ರೈಸಲ್ಲಿ ನಮಗೆ ಸಕ್ಕದಾಗಿರೋ ಬಟ್ಟೆ ಸಿಕ್ತು ಅಂತ ಮಾತ್ರ ಗೊತ್ತಾಯಿತು. ಸೊ ಹಾಗೆ ಬೆಂಗಳೂರಿಂದ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅರ್ಪಿತನ್ ಸೀಮಂತಕ್ಕೆ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ, ರೆಡಿ ಆಗಿದ್ದೀವಿ ಎಲ್ಲರೂ. ಅವಳು ಕೂಡ ವೆಯ್ಟ್ ಮಾಡ್ತಿದ್ದಾಳೆ. ಇವಾಗ ಆಲ್ರೆಡಿ ಅವಳನ್ನ ಕೂರಿಸಿದಾರಂತೆ, ಹಾಗಾಗಿ ಬೇಗ ಬನ್ನಿ ಅಂತ ಫೋನ್ ಮಾಡಿದ್ಲು. ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ನಮ್ಮ ಚಿನ್ನು ನೋಡಿ ಯಾವ ಥರ ಲಿಪ್ಸ್ಟಿಕ್ ಹಚ್ಕೋತಿದ್ದಾಳೆ ಅಂತ. ಸೊ ಹಾಗೆ ನಾನು ಚಿಕ್ಕವರೆಲ್ಲ ಒಂದು ಕಾರಲ್ಲಿ ಹೋಗ್ತಾ ಇದ್ರಿ, ಭೀಮಾ ಮೇಘನ್ ಅವರೆಲ್ಲ ಇನ್ನೊಂದು ಕಾರಲ್ಲಿ ಬರ್ತಾಯಿದ್ರು. ಸೊ ಅವರೆಲ್ಲ ಸಿಕ್ಕಿದ್ಮೇಲೆ ಮತ್ತೆ ನಾವು ಎಕ್ಸ್ಚೇಂಜ್ ಆದ್ರಿ ಕಾರಿಂದ ಕಾರ್ಗೆ. ನಾವು ಭೀಮನ್ ಕಾರ್ಗೆ ಹೋದ್ರಿ, ಮತ್ತು ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ಅವರೆಲ್ಲ
ನಮ್ಮ ಶಾನಿ ಅವ್ರ ಕಾರ್ಗೆ ಹೋದ್ರು. ಸೊ ನಮ್ಗೆ ಅಲ್ಲಿ ಇನ್ನೊಂದು ಸರ್ಪ್ರೈಸ್ ಏನು ಕಾಣ್ದಿತ್ತು ಗೊತ್ತಾ. ಸೊ ಹಿಂದ್ಗಡೆ ಸಿಹಿ ಕೈ ಚಂದ್ರು ಅವರಿದ್ರು. ಅವರು ಕೂಡ ಎಲ್ಲೋ ಏನೋ ಸಿಗ್ನಲಲ್ಲಿ ಸಿಕ್ಕಾಕೋಗ್ಬಿಟ್ಟಿದ್ರು ಪಾಪ. ತುಂಬಾನೇ ಸಿಗ್ನಲ್ ಇತ್ತು ಅವತ್ತು ನಾವು ಹೋಗ್ಬೇಕಾದಾಗ. ಹಾಗೆ ನಾವು ಕಾರಲ್ಲೇ ನೋಡಿ ಹಾಯ್ ಮಾಡಿದ್ರಿ, ಅವರು ಹಾಯ್ ಮಾಡಿದ್ರು. ಅಲ್ಲಿ ಸಿಗ್ನಲ್ ಜಾಸ್ತಿ ಇರೋದಕ್ಕೆ ಪಾಪ ಅವ್ರು ಹಂಗೆ ಯೂಟರ್ನ್ ಮಾಡ್ಕೊಂಡು ಹೋಗ್ಬಿಟ್ರು. ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಇವಾಗ ಅರ್ಪಿತನ್ ಸೀಮಂತಕ್ಕೆ. ನೋಡಿ ಆ ಕಾರಲ್ಲಿ ಚಿಕ್ಕು, ಪ್ರೇಮ್ ಮತ್ತು ಅತ್ತೆ, ಮಮ್ಮಿ ಅವರೆಲ್ಲ ಅಲ್ಲಿದ್ದಾರೆ. ಈ ಕಡೆ ನಾವೆಲ್ಲ ಇಲ್ಲಿದ್ದೀವಿ. ನೆಕ್ಸ್ಟ್ ಹೋಗ್ಬಿಟ್ಟು ನೋಡ್ಬೇಕಿನ್ನು ಯಾರ್ಯಾರು ಬರ್ತಾರೆ, ನಾವು ಯಾರನ್ನ ಮೀಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಕೇರ್ ಮಾಡ್ತಾರೆ ಅನ್ಬೇಕು ನಮ್ಮನ್ನ. ಏನಾಕಿದ್ರೆ ಹೌದಾ? ಚೋಟು ಇರೋದು 10 ವರ್ಷ ಬಿಟ್ಟು ನೋಡ್ಬೇಕು ಅವನ್ನ. ಕೊಡ್ಲ ತಲೆ ಮೇಲೆ ಕರಿಯ ಮಮ್ಮಿನ, ಶಾಲಿನಿ ಮಮ್ಮಿನ ಕರಿಯ. ನಮ್ಮ ಪ್ರೇಮು ನಮಗೆ ಯಾವ ಥರ ಇನ್ಸಲ್ಟ್ ಮಾಡ್ದ ಅಂದರೆ, ಸೊ ನಾವು ದೇವಸ್ಥಾನದ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದೀವಿ. ಮಿಕ್ದವರೆಲ್ಲ ಸ್ವಲ್ಪ ಕಾರಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಾರೆ. ಚಿನ್ನಿ, ಚಿಕ್ಕು ಅವರೆಲ್ಲ ಆ ಕಡೆ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಅವ್ನು ಯಾವ ಥರ ನಮ್ಗೆ ಇನ್ಸಲ್ಟ್ ಮಾಡ್ದ ಗೊತ್ತಾ. ಸೊ ದೇವಸ್ಥಾನ ಮುಂದೆ ಕುತ್ಕೊಂಡಾಗ ಅವನು ಭಿಕ್ಷುಕ್ರ ಥರ ಏನು ದುಡ್ಡು ಹಾಕೋ ಬದಲು ಸ್ವೀಟ್ ಏನೋ ಕೊಟ್ಬಿಟ್ಟು ಹೋದ ಅನ್ಸುತ್ತೆ. ಏನೋ ಒಂದು ಚೆರಿ ಥರ ಒಂದು ಹಣ್ಣು ಬರುತ್ತಲ್ಲ ಅದನ್ನು ಕೊಟ್ಬಿಟ್ಟು ಹೋದ ನೋಡಿ. ನಾನು ರಿಟರ್ನ್ ಇವತ್ತೇ ದಾವಣಗೆರೆಗೆ ಹೊರಡಬೇಕಾಗಿತ್ತು. ಹಾಗಾಗಿ ಅಲ್ಲಿ ವೆಯ್ಟ್ ಯಾರನ್ನೂ ಕಾದಿಲ್ಲ. ನಾನು ಮತ್ತು ಶಾಲಿನಿ ಅವರೆಲ್ಲ ರಿಟರ್ನ್ ನಾವು ಶಾಲಿನಿ ಅವ್ರ ಮನೆಗೆ ಬಂದು ಅಲ್ಲಿಂದ ನಾವು ಮತ್ತೆ ದಾವಣಗೆರೆಗೆ ಹೋಗಬೇಕಾಗಿತ್ತು. ಹಾಗಾಗಿ ಬೇಗ ಹೊರಟ್ವಿ. ಸೊ ಅಲ್ಲಿ ಯಾರನ್ನೂ ಮೀಟ್ ಮಾಡೋಕ್ಕೂ ಆಗಿಲ್ಲ, ವೆಯ್ಟ್ ಮಾಡೋಕ್ಕೂ ಆಗಿಲ್ಲ. ಹಾಗಾಗಿ ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ. ನಾನು ನಿಮ್ಮ ನಂದಿನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್.